ಕುಟುಂಬದೊಂದಿಗೆ ಮಾತುಕತೆಗೆ ಪ್ರಜ್ವಲ್ ರೇವಣ್ಣಗೆ ಅವಕಾಶ ಕೊಡಲಾಗಿದೆ. ಜೈಲಿನಲ್ಲಿ ಕುಟುಂಬಸ್ಥರೊಂದಿಗೆ ಮಾತುಕತೆಗೆ ಕೋರ್ಟ್ ಅಸ್ತು ಎಂದಿದೆ. ಒಳ ಸಂದರ್ಶನಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅನುಮತಿ ಕೊಟ್ಟಿದೆ. ಕುಟುಂಬಸ್ಥರು, ಸಂಬಂಧಿಕರು, ಸ್ನೇಹಿತರೊಂದಿಗೆ ಮಾತುಕತೆ ನಡೆಸಬಹುದು ಅಂತ ಕೋರ್ಟ್ ಅನುಮತಿ ಕೊಟ್ಟಿದೆ. ಒಳ ಸಂದರ್ಶನಕ್ಕೆ ಅವಕಾಶ ಕೋರಿ ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕಿದ್ರು. ಈ ಅರ್ಜಿಯನ್ನ ಸ್ವೀಕರಿಸಿದ ಕೋರ್ಟ್ ಈಗ ಅನುಮತಿ ಕೊಟ್ಟಿದೆ. ಒಳ ಸಂದರ್ಶನಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದೆ. ಕಾರಾಗೃಹ ನಿಯಮಗಳ ಅಡಿಯಲ್ಲಿ ಅನುಗುಣಕ್ಕೆ ತಕ್ಕಂತೆ ಸಂದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಜೈಲು ಮುಖ್ಯ ಅಧೀಕ್ಷಕರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಸದ್ಯ ಅತ್ಯಾಚಾರ ಕೇಸ್ನಲ್ಲಿ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ, ಆದರೆ ಇದುವರೆಗೂ ಕೂಡ ಕುಟುಂಬಸ್ಥರಾಗಲಿ ಅಥವಾ ಸಂಬಂಧಿಕರಾಗಲಿ ಯಾರಿಗೂ ಕೂಡ ಅವಕಾಶ ಇರಲಿಲ್ಲ. ಅಂದರೆ ಪ್ರಜ್ವಲ್ ರೇವಣ್ಣ ಜೊತೆ ಮಾತನಾಡೋದಕ್ಕೆ ಅವಕಾಶ ಇರಲಿಲ್ಲ. ಈಗ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ತನಗೆ ಕುಟುಂಬಸ್ಥರೊಂದಿಗೆ ಅಥವಾ ತನ್ನನ್ನು ಭೇಟಿ ಮಾಡೋದಕ್ಕೆ ಬರುವ ಸಂಬಂಧಿಕರೊಂದಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಕೋರ್ಟ್ ಅನುಮತಿ ಕೊಟ್ಟಿದೆ. ಜೈಲಿನ ಅಧೀಕ್ಷಕರ ಅನುಮತಿ ಪಡೆದು ನಿಯಮಗಳಿಗೆ ಅನುಗುಣವಾಗಿ ಮಾತುಕತೆ ನಡೆಸಬಹುದು ಅಥವಾ ಸಂದರ್ಶನವನ್ನು ಮಾಡಬಹುದು ಅಂತೇಳಿ ಈಗ ಕೋರ್ಟ್ ಅನುಮತಿ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.